ಅವಾಗ ನಾನು ಚಂದ ಇದನ್ನ ಆರ್ ಯು ಕಮಿಟೆಡ್ ಆರ್ ಸಿಂಗಲ್ ಅಂತ ಹೇಳಿದೆ. ನೇಮ್ ಮೆನ್ಷನ್ ಮಾಡಿ ಓನ್ಲಿ ಬಾಯ್ಸ್. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ದೇವಾಡಿಗ ಯೂಟ್ಯೂಬ್ ಚಾನಲ್. ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೇನೆ. ಎಸ್, ಇವತ್ತು ನಾನು Q&A ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ದೆ. ಕ್ವಶನ್ಸ್ ಕೇಳಿ ಅದ್ರ ಬಗ್ಗೆ ನಾನು ಆನ್ಸರ್ ಹೇಳ್ತೇನೆ ಅಂತ ಹೇಳಿ ಸುಮಾರಷ್ಟು ಜನ ಆ್ಯಕ್ಚುಲಿ ಪಾಸಿಟಿವ್ ಆಗಿ ಕ್ವಶನ್ ಕೇಳಿದ್ದೀರಾ. ಎಸ್, ಅದಕ್ಕೆಲ್ಲ ನಾನು ಇವತ್ತು ಆನ್ಸರ್ ಮಾಡ್ತೇನೆ. ಓಕೆ, ಜಾಸ್ತಿ ವಿಡಿಯೋ ಲ್ಯಾಗ್ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡುವ. ಆ್ಯಂಡ್ ಒಂದು ಹೇಳ್ತೇನೆ, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಅಂತ ಹೇಳಿದ್ದೀರಾ, ಹಾಯ್, ಹಲೋ, ಹೇಗಿದ್ದೀರಾ? ಆ್ಯಂಡ್ ಯು ಆರ್ ಫ್ರಮ್ ಅಂತ ಹೇಳಿದ್ದೀರಾ. ನಾನು ರಾಣಿಬೆನ್ನೂರಲ್ಲಿ ಇರೋದು. ಸ್ಕಿನ್ ಕೇರ್ ಬಗ್ಗೆ ಹೇಳಿ ಅಕ್ಕ ಅಂತ ಹೇಳಿದ್ದೀರಾ ಒಬ್ಬರು. ಎಸ್, ಶೋರ್, ನಾನು ಸ್ಕಿನ್ ಕೇರ್ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೇನೆ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಹೌ ಆರ್ ಯು ಅಂತ ಕೇಳಿದ್ದೀರಾ. ಎಸ್, ಐ ಆಮ್ ಗುಡ್. ನೀವೆಲ್ಲ ಹೇಗಿದ್ದೀರಾ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಹಾಯ್, ನಿಮ್ಮದು ಬೈಂದೂರು, ಬಟ್ ರಾಣಿಬೆನ್ನೂರಿನಲ್ಲಿ ಏನು ಓದ್ತಾ ಇದ್ದೀರಾ? ಆ್ಯಂಡ್ ಒಂದು ಸಲ ಚಿತ್ರದುರ್ಗಕ್ಕೆ ಬನ್ನಿ ಅಂತ ಹೇಳಿದ್ದೀರಾ. ಎಸ್, ಅಫ್ಕೋರ್ಸ್ ಬರ್ತೇನೆ ಆಯಿತಾ ಚಿತ್ರದುರ್ಗಕ್ಕೆ. ಆ್ಯಂಡ್ ನಂದು ಪ್ರಾಪರ್ ಬಂದುಬಿಟ್ಟು ಬೈಂದೂರು ಆ್ಯಕ್ಚುಲಿ. ರಾಣಿಬೆನ್ನೂರಿನಲ್ಲಿ ವಿ ಆರ್ ಸ್ಟೇಯಿಂಗ್ ಹಿಯರ್ ಆ್ಯಕ್ಚುಲಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಡೂ ವೆಲ್ ಅಂತ ಹೇಳಿದ್ದೀರಾ. 100% ನಾನು ನಂದು ಟ್ರೈ ಮಾಡ್ತಾ ಇದ್ದೇನೆ. ಎಸ್, ನೀವು ಸಹ ಎಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಳ್ತೇನೆ. ಸಪೋರ್ಟ್ ಮಾಡಿ ಹೀಗೆ. ವೈ ಆರ್ ಯು ನಾಟ್ ರಿಪ್ಲೈಯಿಂಗ್ ಟು ಮೈ ಮೆಸೇಜ್ ಅಂತ ಹೇಳಿದ್ದೀರಾ. ತುಂಬ ಕ್ವಶನ್ಸ್ ಇದೆ ಇದು ಸಹ. ಎಸ್, ಸಮ್ ಪೀಪಲ್ಸ್ಗೆ ಸಮ್ ಮೆಸೇಜ್ಗೆ ನಾನು ಆನ್ಸರ್ ಮಾಡಿದ್ದೀನಿ ಆ್ಯಕ್ಚುಲಿ. ಎಸ್, ಮಾಡ್ತೇನೆ, ನೆಕ್ಸ್ಟ್ ಟೈಮಿಂದ ಮಾಡ್ತೇನೆ. ಓಕೆ, ಆರ್ ಯು ಇಂಟ್ರೆಸ್ಟೆಡ್ ಇನ್ ಆ್ಯಕ್ಟಿಂಗ್ ಅಂತ ಕೇಳಿದ್ದೀರಾ. ಇಲ್ಲ, ರೈಟ್ ನಾವು ಇಂಟ್ರೆಸ್ಟ್ ಇಲ್ಲ. ಇದ್ದರೆ ಹೇಳ್ತೇನೆ, ಮೋಸ್ಟ್ಲಿ ರೇರ್. ನಿಮ್ಮ ಕಾಲೇಜ್ ಫ್ರೆಂಡ್ಸ್ ನೇಮ್ ಮೆನ್ಷನ್ ಮಾಡಿ ಓನ್ಲಿ ಬಾಯ್ಸ್ ಪ್ಲೀಸ್, ಐ ಆಮ್ ವೇಟಿಂಗ್ ಅಂತ ಹೇಳಿದ್ದೀರಾ. ಓಕೆ, ಎಸ್, ನನಗೆ ಫ್ರೆಂಡ್ ಬಗ್ಗೆ ಹೇಳಬೇಕಂದ್ರೆ ಅಷ್ಟು ನನಗೆ ಇಂಟ್ರೆಸ್ಟ್ ಆಗಲ್ಲ ಫ್ರೆಂಡ್ಸ್ ಮಾಡ್ಕೊಳ್ಳೋದ್ರಿಂದ. ನನಗೆ ಫ್ರೆಂಡ್ ಬಗ್ಗೆ ಮಾತಾಡ್ಲಿಕ್ಕೆ ಸಹ ಇಂಟ್ರೆಸ್ಟ್ ಇಲ್ಲ, ಬೇಡ. ಫ್ರೆಂಡ್ಸ್ ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ, ಅಷ್ಟೇ, ಇಂಟ್ರೆಸ್ಟ್ ಇಲ್ಲ. ಆರ್ ಯು ಕಮಿಟೆಡ್ ಆರ್ ಸಿಂಗಲ್ ಅಂತ ಹೇಳಿದ್ದೀರಾ. ಎಸ್, ನಿಮ್ಗೆ ಅನಿಸ್ತದ ನಾ ಕಮಿಟೆಡ್ ಇದ್ದೇನೆ ಅಂತ ಹೇಳಿ? ಇಲ್ಲ ಅಲ್ವಾ? ನೋಡು, ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ನೀವು ಯಾಕೆ ಇಷ್ಟು ಚಂದ ಅಂತ ಹೇಳಿದ್ದೀರಾ. ಅವಾಗ ನಾನು ಚಂದ ಇದ್ದೇನಾ? ಹಾಗೆ ನನಗೆ ಅನಿಸಲ್ಲ. ಯಾಕೆ ಅಂತ ಹೇಳಿದರೆ, ನೀವು ನೋಡೋ ದೃಷ್ಟಿ ಹಾಗಿದೆ. ನೀವು ಒಳ್ಳೆ ಥರ ನನ್ನನ್ನು ನೋಡಿದರೆ, ಟ್ರೀಟ್ ಮಾಡಿದರೆ ನಾನು ನಿಮಗೆ ಒಳ್ಳೆ ಥರ ಕಾಣಿಸ್ತೇನೆ ಅಷ್ಟೇ. ಎಸ್, ಥ್ಯಾಂಕ್ ಯು ಸೋ ಮಚ್ ಈ ಕ್ವಶನ್ಗೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬಾ. ಹಲೋ, ಮೇ ಆಪ್ಗೆ ಫ್ರೆಂಡ್ ಹೋ ಸಕ್ತೆ ಹೋ ಕ್ಯಾ ಅಂತ ಒಬ್ಬರು ಮೆಸೇಜ್ ಹಾಕಿದ್ದಾರೆ. ಎಸ್, ನನಗೆ ಫ್ರೆಂಡ್ಸ್ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲದ ಕಾರಣ ಎಸ್, ನೆಕ್ಸ್ಟ್ ಕ್ವಶನ್, ವರ್ಕ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ದೀರಾ. ಎಸ್, ಅಫ್ಕೋರ್ಸ್ ಮಾಡ್ತಾ ಇದ್ದೇನೆ. ಲಾಸ್ಟ್ ನಾನು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ರೈಟ್ ನಾವು ನಾನು ಮೇಕಪ್ ಆರ್ಟಿಸ್ಟ್ ಇದ್ದೇನೆ. ಇಲ್ಲೇ ಕೆಲಸ ಮಾಡ್ತೇನೆ. ಆ್ಯಂಡ್ ಮತ್ತೆ ಲವ್ ಲೈಫ್ ಬಗ್ಗೆ ಹೇಳಿ ಅಂತ ಇದೆ. ಎಸ್, ಲವ್ ಕ್ವಶನ್ಸ್ ಆ್ಯಕ್ಚುಲಿ ಹೇಳಬೇಕಂದ್ರೆ 20 to 25 ಪ್ಲಸ್ಸೇ ಆ್ಯಕ್ಚುಲಿ ಮೆಸೇಜಸ್ ಬಂದಿದೆ ನನಗೆ. ಲವ್ ಲೈಫ್ ಬಗ್ಗೆ ಹೇಳಿ, ನಿಮ್ಮ ಲವ್ನ ಮೆನ್ಷನ್ ಮಾಡಿ ಅಂತ ಎಲ್ಲ ಹೇಳಿ. ಎಸ್, ನಾನು ಆ ಥರ ಕಾಣಿಸ್ತೇನೆ ಲವ್ ಇರೋ ಥರ? ಇಲ್ಲ ಅಲ್ವಾ? ನೀವೇನು ಅಂದ್ಕೊಳ್ತೀರಾ? ನಂಗೆ ಲವ್ ಇದೆ ಅಂತ ಅಂದ್ಕೊಳ್ತೀರಾ? ಕಮೆಂಟ್ ಮೂಲಕ ನನಗೆ ತಿಳಿಸಿ ಆಯಿತಾ, ಲವ್ ಇದೆಯೋ ಇಲ್ವೋ ಅಂತ ಹೇಳಿ. ಎಸ್, ಮತ್ತು ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ಓಕೆ, ಡೈಲಿ ವ್ಲಾಗ್ ಮಾಡಿ ಅಂತ ಹೇಳಿದ್ದೀರಾ. ಎಸ್, ಅಫ್ಕೋರ್ಸ್ ಮಾಡ್ತೇನೆ. ಟ್ರೈ ಮಾಡ್ತೇನೆ. ಕ್ಲೋತ್ಸ್ ಬಗ್ಗೆ ಹೇಳಿ ಅಂತ ಹೇಳಿದ್ದೀರಾ. ನಾನು ಜಾಸ್ತಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಇಲ್ಲೇ ಹೋಗಿ ಖರೀದಿ ಮಾಡ್ತೇನೆ, ಪರ್ಚೇಸ್ ಮಾಡ್ತೇನೆ. ಸಮ್ಟೈಮ್ಸ್ ನಾನು ಆನ್ಲೈನಲ್ಲಿ ಸಹ ಪರ್ಚೇಸ್ ಮಾಡ್ತೇನೆ. ಓಕೆ, ಎಸ್, ಯಾವುದಾದ್ರೂ ಲಿಂಕ್ ಇದ್ದರೆ ನಾನು ಹಾಕ್ತೇನೆ. ನಾನು ಆಲ್ಮೋಸ್ಟ್ ಹಾಕಿದ್ದೇನೆ ಇನ್ಸ್ಟಾಗ್ರಾಮಲ್ಲಿ. ಇನ್ನೂ ಸಹ ಕೇಳ್ತಾ ಇದ್ದೀರಾ.
ಎಸ್ ನೋಡಿ ಒಂದ್ಸಲ ಚೆಕ್ ಮಾಡಿ ಅಂತ. ಮತ್ತು ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ಓಕೆ, ಏನು ಕ್ವಾಲಿಫಿಕೇಷನ್ ಮಾಡಿದ್ದೀರಾ ಅಂತ ಕೇಳಿದ್ದೀರಾ. ಎಸ್, ನಾನು BA ಕಂಪ್ಲೀಟ್ ಮಾಡಿದ್ದೇನೆ ರಾಜರಾಜೇಶ್ವರಿ ಕಾಲೇಜಲ್ಲಿ ಆಟ್ ರಾಣೆಬೆನ್ನೂರಲ್ಲಿ ನಾನು ಕಂಪ್ಲೀಟ್ ಮಾಡಿರೋದು ಅದನ್ನು. ನಿಮ್ಮದು ಮ್ಯಾರೇಜ್ ಆಗಾಗ ಅಂತ ಕೇಳಿದ್ದೀರಾ. ಎಸ್, ನಾನು ಮ್ಯಾರೇಜ್ ಬಗ್ಗೆ ಏನೂ ಪ್ಲ್ಯಾನ್ ಮಾಡಿಲ್ಲ ಇನ್ನು. ಯಾಕೆ ಅಂದರೆ ನನಗಿನ್ನೂ ಸಹ ಏಜ್ ಆಗಿಲ್ಲ. ಓಕೆ, ಅದಕ್ಕೆ ನಾನು ಮ್ಯಾರೇಜ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇಲ್ಲ. ಕರಿಯರ್ ಇಂಪಾರ್ಟೆಂಟ್ ಎಲ್ಲರಿಗೂ ಸಹ. ಎಸ್, ನೋಡ್ಬಾ, ಮುಂದೆ ಆಗೋದಾಗ್ತದೆ, ಮುಂದೆ ಆಗೇ ಆಗ್ತದೆ. ಎಸ್, ಮತ್ತು ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ಓಕೆ, ನಿಮ್ಮ ಏಜ್ ಏನಂತ ಕೇಳಿದ್ದೀರಾ. ಜಸ್ಟ್ 24 ಅಷ್ಟೇ. ಓಕೆ, ಇದರಲ್ಲಿ ಅಂತ ಸಹ ಇಲ್ಲ, 24 ಅಷ್ಟೇ. ಎಸ್, ಆಲ್ಮೋಸ್ಟ್ ಎಲ್ಲರೂ ಸಹ ಏನು ಕೇಳಿದ್ದೀರಾ ಅಂದರೆ ಪರ್ಸ್ನಲ್ ಕ್ವಶನ್ಸ್ ಕೇಳಿದ್ದೀರಾ. ಅದಕ್ಕೆಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕಂಫರ್ಟ್ ಇಲ್ಲ ಆನ್ಸರ್ ಮಾಡಲಿಕ್ಕೆ. ಓಕೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಕ್ವಶನ್ಸ್ ಕೇಳಿದ್ದಕ್ಕೆ ನನ್ನ ಬಗ್ಗೆ. ಮತ್ತು ಏನಾದರೂ ನಿಮಗೆ ನನ್ನ ಬಗ್ಗೆ ಕ್ವಶನ್ಸ್ ಇದೆ ಅಂತ ಹೇಳಿದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನು ಅಲ್ಲಿ ರಿಪ್ಲೈ ಮಾಡ್ತೇನೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್ಗೆ. ಬಾಯ್.